ಗ್ಯಾಸ್ ಕೊರತೆಯನ್ನೇ ಸೈಬರ್ ಕ್ರಿಮಿನಲ್ಗಳು ಈಗ ಬಂಡವಾಳವಾಗಿಸ್ಕೊಳ್ತಾ ಇದ್ದಾರೆ. ಫೇಕ್ ಈ ಗ್ಯಾಸ್ ಬುಕ್ಕಿಂಗ್ ವೆಬ್ಸೈಟ್ಗಳನ್ನು ಹಾಗೆ QR ಕೋಡ್ಗಳನ್ನು ಕಳಿಸಿ ಜನರನ್ನು ವಂಚನೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ಇದ್ರ ಬಗ್ಗೆ ಪೊಲೀಸರು ಕೂಡ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸೈಬರ್ ಎಕ್ಸ್ಪರ್ಟ್ ಡಾಕ್ಟರ್ ಅನಂತ್ ಪ್ರಭು ಇದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಯಾವ ರೀತಿ ಈ ಒಂದು ಗ್ಯಾಸ್, ಯಾಕಂದರೆ ಇತ್ತೀಚಿನ ಈ ವಾರ್ ಸಿಚುವೇಷನಲ್ಲಿ ಗ್ಯಾಸ್ ಅಭಾವ ಉಂಟಾಗ್ತಾ ಇರುವಂಥ, ಪೆಟ್ರೋಲಿಯಂ ಅಭಾವ ಒಂದು ಕಡೆಯಿಂದ ಆದರೆ ಗ್ಯಾಸ್ ಅಭಾವ ಆಗ್ತಾ ಇದೆ, ಗ್ಯಾಸ್ ಸಿಗ್ತಾ ಇಲ್ಲ. ಅದನ್ನು ಈ ಸೈಬರ್ ವಂಚಕರು ಯಾವ ರೀತಿ ಬಳಸ್ಕೋತಾ ಇದ್ದಾರೆ? ಸರ್, ಈ ಸೈಬರ್ ಕ್ರಿಮಿನಲ್ಸ್ ಯೂಶ್ವಲಿ ಯಾವುದೇ ಒಂದು ಪ್ಯಾನಿಕ್ ಸಿಚುವೇಶನ್ ಬಂದಾಗ ಅವರು ಫಸ್ಟಾಗಿ ಲಾಂಚ್ ಆಗಿ ಬರುವುದು ಅವರೇ ಆ ಕಡೆಗೆ. ಯಾಕಂದರೆ ಈಗ ದಿಸ್ ಈಸ್ ಸಹಜವಾಗಿ ನಾವು ಈಗ ನೋಡ್ತಾ ಇದ್ದೇವೆ, ಗ್ಯಾಸ್ ಇದು ಕೊರತೆ ಇದೆ, ಎಷ್ಟೋ ಕಡೆ ಸಿಲಿಂಡರ್ ಬುಕ್ ಮಾಡುವಾಗ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಆ ಥರ ಒಂದು ಪ್ಯಾನಿಕ್ ಟೈಪ್ ಸಿಚುವೇಶನ್ ಕ್ರಿಯೇಟ್ ಆದಾಗ ನಮ್ಮ ಹ್ಯೂಮನ್ ಮೈಂಡ್, ನಮ್ಮ ಬ್ರೈನ್ ಹೇಗಿದೆ ಅಂದರೆ ಅದು ಥಿಂಕಿಂಗ್ ಮೋಡಿಂದ ಸರ್ವೈವಲ್ ಮೋಡಿಗೆ ಹೋಗುತ್ತೆ. ಆ ಸರ್ವೈವಲ್ ಮೋಡಿಗೆ ಹೋದಾಗ ನಮಗೆ ರೆಸ್ಪಾಂಡ್ ಮಾಡಲಿಕ್ಕಾಗಲ್ಲ, ನಾವು ರಿಯಾಕ್ಟ್ ಮಾಡ್ತೇವೆ. ಸೊ ರಿಯಾಕ್ಟ್ ಮಾಡುವಾಗ ಈಗ ನೀವು ಅಮೆಝಾನ್, ಫ್ಲಿಪ್ಕಾರ್ಟ್ ಯಾವುದೇ ವೆಬ್ಸೈಟಿಗೆ ಹೋಗಿ ಇಂಡಕ್ಷನ್ ಸ್ಟವ್ ಅಂತ ನೀವು ಸರ್ಚ್ ಮಾಡಿ ನಿಮಗೆ ಔಟ್ ಆಫ್ ಸ್ಟಾಕ್ ಅಂತ ಸಿಗುತ್ತೆ. ಸೊ ಇದನ್ನು ನೋಡುವಾಗ ಕೂಡ ಎಗೇನ್ ಜನರಿಗೆ ಪ್ಯಾನಿಕ್ ಆಗುತ್ತೆ. ಈಗ ಗ್ಯಾಸ್ ಇರದಿದ್ದರೆ ನಾನು ಕುಕಿಂಗ್ ಮಾಡೋದು ಹೇಗೆ ಅಂತ. ಸೊ ಹೀಗೆ ಯೂಶ್ವಲಿ ನಾವು ವಾಟ್ಸಪ್ ಗ್ರೂಪ್ಸ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜಲ್ಲಿ ಒಂದು QR ಕೋಡ್ ಇರ್ಬೋದು ಅಥವಾ ಒಂದು ಲಿಂಕ್ ಇರ್ಬೋದು. ಅದರಲ್ಲಿ ಅವರು ಏನು ಹೇಳ್ತಾರಂದರೆ, ಇದು ಗವರ್ಮೆಂಟ್ ಆಥರೈಸ್ಡ್ ಅಥವಾ ನಿಮ್ಮ ಸರ್ಜ್ ಪ್ರೊಟೆಕ್ಷನ್ ಸ್ಕೀಮ್. ಅಂದರೆ ಸರ್ಜ್ ಪ್ರೊಟೆಕ್ಷನ್ ಅಂದರೆ ಈ ಟೈಮಲ್ಲಿ ಯೂಶ್ವಲಿ ನಾವೀಗ ನೋಡ್ತಾ ಇದ್ದೇವೆ, ₹60 ಹೈಕ್ ಆಯಿತು, ₹100 ಹೈಕ್ ಆಯಿತು, ಇದಕ್ಕೆ ನಾವು ಸರ್ಜ್ ಅಂತ ಹೇಳ್ತೇವೆ. ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ತೇವೆ. ಅಥವಾ ನಿಮಗೆ ಎಕ್ಸ್ಟ್ರಾ ಅಡಿಷ್ನಲ್ ಗ್ಯಾಸ್ ಬೇಕಾದರೆ ನೀವು ಈ QR ಕೋಡಿಗೆ ಸ್ಕ್ಯಾನ್ ಮಾಡಿ ನಾವು ಇಮ್ಮಿಡಿಯೇಟಾಗಿ ಡೆಲಿವರ್ ಮಾಡ್ತೇವೆ ಅಂತ ಈ ಥರ ಒಂದು ಮೆಸೇಜ್ ಬರುತ್ತೆ. ಆಗ ನಾವು ಏನು ಮಾಡ್ತೇವೆ, ಅದನ್ನು ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು. ಯೂಶ್ವಲಿ ಆ ಆ್ಯಪ್ ಪ್ಲೇಸ್ಟೋರಲ್ಲಿ ಇರಲ್ಲ, APK ಫೈಲ್ ಆಗಿರುತ್ತೆ. ನಾವು APK ಫೈಲನ್ನು ನಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ತೇವೆ. ನಮ್ಗೆ ಗೊತ್ತು ಎಲ್ರಿಗೂ ಏನಂದರೆ APK ಫೈಲ್ ಡೌನ್ಲೋಡ್ ಮಾಡಬಾರ್ದು. ನೀವು ನಿಮ್ಮ TV ಚಾನಲಲ್ಲಿ ಎಷ್ಟೋ ಪ್ರೋಗ್ರಾಮ್ ಮಾಡಿದ್ದೀರಿ, ಅದರಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳಿದ್ದೀರಿ APK ಫೈಲ್ಸ್ ಯಾರು ಇನ್ಸ್ಟಾಲ್ ಮಾಡಬಾರ್ದು. ಬಟ್ ಈ ಟೈಮಲ್ಲಿ ನಾವು ಸರ್ವೈವಲ್ ಮೋಡಿಗೆ ಬಂದಾಗ APK ಎಲ್ಲ ಯಾವ ಫೈಲ್ ಬಂದರೂ ಕೂಡ ನಾನು ಒಮ್ಮೆ ಇನ್ಸ್ಟಾಲ್ ಮಾಡಿ ಒಂದು ಗ್ಯಾಸ್ ಕನೆಕ್ಷನ್, ಮನೆಗೆ ಗ್ಯಾಸ್ ಸಿಲಿಂಡರ್ ತರ್ತೇನೆ ಅಂತ ಆ ಥರ ನಾವು ಒಂದು ಪ್ಯಾನಿಕ್ ಮೋಡಲ್ಲಿ ಇದ್ದಾಗ ನಾವು ಅದನ್ನು ಇನ್ಸ್ಟಾಲ್ ಮಾಡ್ತೇವೆ. ಆಗ ಫಸ್ಟ್ ಆಫ್ ಆಲ್ ನಮ್ಮ ಫೋನಲ್ಲಿರುವ ಎಲ್ಲ ಡೇಟಾ ಇರ್ಬೋದು, ನಮ್ಮ ಫೋನಲ್ಲಿರುವ ಅಮೌಂಟ್ ಇರ್ಬೋದು, ಇದೆಲ್ಲ ಹ್ಯಾಕ್ ಆಗೋ ಸಾಧ್ಯತೆಗಳು ಬಹಳಷ್ಟು 100% ಅಂತ ನಾನು ಹೇಳಲಿಕ್ಕೆ ಏನು ತಪ್ಪಾಗಲ್ಲ. ಎರಡನೇದು, ಅವರು ನಿಮಗೆ ಕಾಲ್ ಮಾಡೋ ಸಾಧ್ಯತೆಯೂ ಇರುತ್ತೆ. ಕಾಲ್ ಮಾಡಿ ನಾವು ಗ್ಯಾಸ್ ಡೆಲಿವರಿಗೆ ಬಂದಿದ್ದೇವೆ, ನಿಮ್ಮ ಮನೆಗೆ ಬರಬೇಕಾದ್ರೆ ನೀವು ಪ್ರೀಪೇ ಮಾಡಬೇಕು, ನೀವು ಫಸ್ಟ್ ಆಫ್ ಆಲ್ ಅಮೌಂಟ್ ಕೊಟ್ಟರೆ ಮಾತ್ರ ನಾವು ಬರ್ತೇವೆ. ಯಾಕಂದರೆ ಎಷ್ಟೋ ಕಡೆ ಏನಾಗಿದೆ, ನಾವು ಅಲ್ಲಿ ಹೋದಾಗ ಅಲ್ಲಿ ಯಾರೂ ಇರಲ್ಲ, ನಾವು ರಿಟರ್ನ್ ಹೋಗಬೇಕಾದ್ರೆ ನಮ್ಮ ಹತ್ರ ಅಷ್ಟು ಬುಕ್ಕಿಂಗ್ಸ್ ಇದೆ, ಸೊ ಅಷ್ಟು ಟೈಮ್ ಇಲ್ಲ ನಮ್ಮ ಹತ್ರ, ಯಾರು ಪೇಮೆಂಟ್ ಮಾಡ್ತಾರೆ ಅವರ ಹತ್ರ ಮಾತ್ರ ನಾವು ಬರ್ತೇವೆ ಅಂತ ಹೇಳ್ತಾರೆ. ಆಗ ನಾವು ಏನು ಮಾಡ್ತೇವೆ, ನಾವು ಇಮ್ಮಿಡಿಯೇಟಾಗಿ ಪೇಮೆಂಟ್ ಮಾಡ್ತೇವೆ. ಯಾಕೆ ಪೇಮೆಂಟ್ ಮಾಡದಿದ್ದರೆ, ಅವ್ರು ಬರದಿದ್ದರೆ ಹೇಗೆ ನನಗೆ ಗ್ಯಾಸ್ ಸಿಲಿಂಡರ್ ನಾಳೆ ಸಿಗಲಿಕ್ಕಿಲ್ಲ ಅಂತ. ಸೊ ಕಾಲ್ ಮೂಲಕ ನಾವು ವಿಶಿಂಗ್ ಅಂತ ಕರಿತೇವೆ, SMS ಮೂಲಕ ನಾವು ಸ್ಮಿಶಿಂಗ್ ಅಂತ ಕರಿತೇವೆ, ಮತ್ತು QR ಕೋಡ್ ಮೂಲಕ ಕ್ವಿಶಿಂಗ್ ಅಥವಾ ಇಮೇಲ್ ಮೂಲಕ ಫಿಶಿಂಗ್. ಸೊ ಈ 4 ಟೆಕ್ನಿಕ್ಸ್ ಯೂಸ್ ಮಾಡಿ ಸೈಬರ್ ಕ್ರಿಮಿನಲ್ಸ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೇಟಾ ಅಥವಾ ನಿಮ್ಮ ಅಮೌಂಟನ್ನು ಹೇಗೆ ವಸೂಲಿ ಮಾಡೋದು ಅಂತ ಅವರು ನೋಡ್ತಾ ಇರ್ತಾರೆ. ಸೊ ನಾವು ಫಸ್ಟ್ ಆಫ್ ಆಲ್ ಏನು ಮಾಡಬೇಕಂದ್ರೆ, ನಿಮ್ಮ ಯಾವ ಗ್ಯಾಸ್ ಕನೆಕ್ಷನ್ ಇದೆ ಆ ಗ್ಯಾಸ್ ಕನೆಕ್ಷನ್ ಇದ್ದು ಹೆಲ್ಪ್ಲೈನ್ ನಂಬರ್ ಅದನ್ನು ನೀವು ನಿಮ್ಮ ಫೋನಲ್ಲಿ ಸೇವ್ ಮಾಡಬೇಕು. ಇದನ್ನು ತಪ್ಪಿ ಕೂಡ ನಾವು ಗೂಗಲಲ್ಲಿ ಸರ್ಚ್ ಮಾಡಬಾರ್ದು. ಸರ್, ಈಗ ಡೀಪ್ ಫೇಕ್ ವಿಡಿಯೋಸ್ಗಳನ್ನು ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀವಿ? ಸೊ ನಾನೀಗ ಹೇಳಿದಾಗೆ, ನೀವು ಯಾವುದೇ ಇದನ್ನು ಆನ್ಲೈನಲ್ಲಿ ಯಾಕೆ ಸರ್ಚ್ ಮಾಡಬಾರ್ದಂದರೆ, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅದರಲ್ಲಿ ಅವರು ಈ AI ಯೂಸ್ ಮಾಡಿ, AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಒಂದು ಜನರೇಟಿವ್ ಅಡ್ವರ್ಸೇರಿಯಲ್ ನೆಟ್ವರ್ಕ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದಕ್ಕೆ ನಾವು ಕಾಮನ್ ಟರ್ಮ್ಸ್ ಆಗಿ ಡೀಪ್ ಫೇಕ್ ಅಂತ ಕರಿತೇವೆ. ಸೊ ಈ ಡೀಪ್ ಫೇಕಲ್ಲಿ ಅವರು ನಮ್ಮ ಪ್ರಧಾನಮಂತ್ರಿ ಅವ್ರದ್ದಿರ್ಬೋದು, ಫಿನಾನ್ಸ್ ಮಿನಿಸ್ಟರ್ ಇರ್ಬೋದು, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಮಿನಿಸ್ಟರ್ ಇರ್ಬೋದು, ಅವ್ರದ್ದು ಫೋಟೋಸನ್ನು ಯೂಸ್ ಮಾಡಿ ಅವರೊಂದು ವಿಡಿಯೋ ಕ್ರಿಯೇಟ್ ಮಾಡ್ತಾರೆ. ಆ ವಿಡಿಯೋದಲ್ಲಿ ಅವರು ಏನೇ ಅಡ್ವರ್ಟೈಸ್ ಮಾಡೋ ಸಾಧ್ಯತೆಗಳು ಇರ್ಬೋದು. ಈ ಲಿಂಕ್ ಜೆನ್ವಿನ್, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು, ಅಥವಾ ಇಲ್ಲಿ ಇನ್ವೆಸ್ಟ್ ಮಾಡಿ, ಸೊ ಈ ಥರ ಈ QR ಕೋಡ್ ಸ್ಕ್ಯಾನ್ ಮಾಡಿದರೆ ನಿಮಗೆ ನಮ್ಮ ಗ್ಯಾಸ್ ಬುಕ್ಕಿಂಗ್ ಇದು ವೆಬ್ಸೈಟು ಮತ್ತು ಆ್ಯಪ್ ಡೌನ್ಲೋಡ್ ಮಾಡಲಿಕ್ಕಾಗತ್ತೆ. ಈ ಥರ ಅವರು ಒಂದು ವಿಡಿಯೋ ಕ್ರಿಯೇಟ್ ಮಾಡಿ ಅದನ್ನು ಅವರು ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮಾಡ್ತಾರೆ. ಸೊ ಜನರಿಗೆ
ನಮ್ಮ ಸರ್ಕಾರದ ಮೇಲೆ ತುಂಬ ಭರವಸೆ ಇರುತ್ತೆ. ಸೊ ಅದಕ್ಕೆ ಈ ಥರ ಮಂತ್ರಿಗಳದೇ ವಿಡಿಯೋ ಬಂದಾಗ ಇದು ಜೆನ್ವಿನ್ ಆಗಿರ್ಬೋದು ಅಂತ ಹೇಳಿ ಅದನ್ನು ಸ್ಕ್ಯಾನ್ ಮಾಡುವ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ 2 ಮಿಸ್ಟೇಕ್ಸನ್ನು ನಾವು ಮಾಡಬಾರ್ದು. ಒಂದು, ಹೆಲ್ಪ್ಲೈನ್ ನಂಬರನ್ನು ಗೂಗಲ್ ಅಥವಾ ಯಾವುದೇ ಸರ್ಚ್ ಎಂಜಿನಲ್ಲಿ ನಾವು ಸರ್ಚ್ ಮಾಡಬಾರ್ದು. ನಾವು ಆ ವೆಬ್ಸೈಟ್ ಯಾವುದಿದೆ ಅಲ್ಲಿ ಕಾಂಟ್ಯಾಕ್ಟ್ ಪೇಜಲ್ಲಿರುವ ನಂಬರನ್ನು ಮಾತ್ರ ನೋಡಿ, ಅಥವಾ ನಿಮ್ಮ ಗ್ಯಾಸ್ ಬುಕ್ಕಿಂಗ್ ಮಾಡುವ ನಿಮ್ಮ ಏನದು ರಿಸೀಟ್ ಇದೆ ಆ ರಿಸೀಟಲ್ಲಿರುವ ಟೋಲ್ ಫ್ರೀ ನಂಬರನ್ನು ಮಾತ್ರ ನಾವು ಕಾಲ್ ಮಾಡಬೇಕು. 2ನೇದು, ಯಾವುದೇ ಮೆಸೇಜಸ್ ನಿಮಗೆ ಬಂದರೆ, ಅಲರ್ಟ್ ಇರ್ಬೋದು, ನೋಟಿಫಿಕೇಷನ್ ಇರ್ಬೋದು, ಸರ್ಕ್ಯುಲರ್ಸ್ ಇರ್ಬೋದು, ಅದು ವಾಟ್ಸ್ಯಾಪ್, ಇನ್ಸ್ಟಾಗ್ರಾಮಲ್ಲಿ ಬಂದರೆ ಅದನ್ನು ನಂಬೇಡಿ. ಗ್ಯಾಸ್ ನ್ಯಾಚುರಲ್ ಆಯಿಲ್ ಆ್ಯಂಡ್ ಗ್ಯಾಸ್ ಯಾವುದು ವೆಬ್ಸೈಟ್ ಇದೆ ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಆ ನೋಟಿಫಿಕೇಷನ್ ಸರ್ಕ್ಯುಲರ್ ಇದ್ದರೆ ಮಾತ್ರ ನೀವು ಅದನ್ನು ನಂಬಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಸೈಬರ್ ಎಕ್ಸ್ಪರ್ಟ್ ಡಾಕ್ಟರ್ ಅನಂತ್ ಪ್ರಭು ಅವರ ಮಾತು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಶೀರ್ಷಿಕ ನ್ಯೂಸ್ ಫಸ್ಟ್, ಮಂಗಳೂರು.